ಹಾಯ್ ಫ್ರೆಂಡ್ಸ್, ನಾನು ಸೋರೆಕಾಯಿಗೆಲ್ಲ ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಕಾಯಿ ಮತ್ತು ಜೀರಾ ಅವೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಲಿದ್ದಂಗೆ ಒಂದರಿಂದ 4 ಮೆಣಸು, ಬ್ಯಾಡಗಿ ಮೆಣಸು ಎಲ್ಲ ಹಾಕಿ ಮತ್ತು ಒಂಚೂರು ಫ್ರೈ ಮಾಡಿ ನೀರು ಹಾಕಬಾರ್ದು. ಅದನ್ನು ತೆರೆ ಸ್ವಲ್ಪ ರುಬ್ಕೋಬೇಕಿಷ್ಟೆ. ಇಷ್ಟೇ ಸಾಕು. ಮತ್ತು ನಾನೆಲ್ಲ ಸಿಪ್ಪೆ ತೆಗ್ದಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ. ಸಾಸಿವೆ ಒಂದು ಹಾಕಿದರೆ ಆಯಿತು. ಮತ್ತೆಲ್ಲ ಹಾಕಿದ್ದೀನಿ ನಾನು ಅದು ಮಸಾಲೆಗೆ. ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸಾಕಿಷ್ಟು. ಮತ್ತು ಕಟ್ ಮಾಡಿರೋದೆಲ್ಲ ಸೋರೆಕಾಯಿನೆಲ್ಲ ಹಾಕ್ಕೋಬೇಕು ಇದರಲ್ಲಿ. ನೀರು ಹಾಕ್ಲಿಕ್ಕೇನಿಲ್ಲ, ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು, ಸ್ವಲ್ಪ ಅರಿಶಿನ, ಎಲ್ಲ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾನೆ ಇರಬೇಕು. ಇದರಲ್ಲಿ ನೀರೇನು ಹಾಕಲಿಕ್ಕಿಲ್ಲ. ಇದರಲ್ಲಿ ಚೂರು ಧನಿಯಾ ಪತ್ತ ಹಾಕಿದರೆ ಮುಗೀತು. ಇದರಲ್ಲಿ ನೀರೇನು ಅದೇ ಬಿಡ್ಕೊಳುತ್ತೆ, ನೀರೇನು ಹಾಕಲಿಕ್ಕಿಲ್ಲ. ಇದು ಅಕ್ಕಿ ರೊಟ್ಟಿ ಮೇಲೆಲ್ಲ ಚೆನ್ನಾಗಾಗುತ್ತೆ. ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಹುಳಿ ಹಾಕ್ಕೊಂಡ್ರೆ ನಿಮಗಿಷ್ಟ, ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನದು ಮೇಲೆ ತೆಗೆದ್ರೆ ಆಯಿತು ಬೀಜನ. ಆಯಿತು. ಇದನ್ನು ನಾನು ನೀರೇ ಹಾಕಿಲ್ಲ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಅಕ್ಕಿ ರೊಟ್ಟಿ ಮೇಲೆಲ್ಲ ಚೆನ್ನಾಗಾಗುತ್ತೆ. ಫಿನಿಶ್.